ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೇರ್ಪೇಟೆ ಮುಂದಿನ ತಿಂಗಳು 21ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಚುನಾವಣೆ ನಡೆಯಲಿರುವ ಅಂಗವಾಗಿ ಪಟ್ಟಣದಲ್ಲಿರುವ ರಾಮದಾಸ್ ಸುಲೋಚನಾ ಸಭಾಂಗಣದಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ನಿರ್ದೇಶಕರನ್ನ ಸ್ವಲ್ಪ ಬೇರೆ ಕಡೆ ಮಾಡಲಾಗಿ ಸ್ವಲ್ಪ ಆಣೆ ಪ್ರಮಾಣ ರಾಜಕಾರಣ ಮಾಡಲಾಗಿ 2 ವರ್ಷಗಳ ಕಾಲ ಮಾನ್ಯ ಪತ್ರಕರ್ತರ ನಾನು ಸರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ. 2 ವರ್ಷಗಳ ನಂತರ ವೀರಶೈವ ಮಹಾಸಭಾದಿಂದ ನಮ್ಮ ಪದಾಧಿಕಾರಿಗಳಿಗೆ ಪಟ್ಟಿಗೆ ಅನುಮತಿ ಬಂದ ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದೆ. 2021 ಇಸ್ವಿನಲ್ಲಿ ಕೊರೋನಾ ಬಂದು ಕಾಯಿಲೆ ಬಂತು. 2 ವರ್ಷ ಅಸಹಕಾರ, ಕೆಲಸ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಕಡೆ ಕೆಲಸ ಮಾಡ್ತಕ್ಕಂಥ ಹಂಬಲ ಮತ್ತು ತುಮಲ ಮತ್ತು ಆಸೆ, ಇನ್ನೊಂದು ಕಡೆ ಪದಾಧಿಕಾರಿಗಳ ಪಟ್ಟಿಗೆ ಅನುಮತಿ ಬಂತು. ಕೊರೋನಾ ಕಾಯಿಲೆ ಬಂತು 2 ವರ್ಷ ಆಯಿತು. ನಾನು ಯಾಕೆ ಹೇಳ್ತೀನಿ ಅಂದರೆ 5 ವರ್ಷಗಳ ನನ್ನ ಅವಧಿನಲ್ಲಿ 4 ವರ್ಷಗಳ ಕಾಲ ಸಮಾಜದ ಅಧ್ಯಕ್ಷನಾಗಿ, ಸಂಘದ ಅಧ್ಯಕ್ಷನಾಗಿ ನನ್ನ ಏನು ಗುರಿ ಇತ್ತು ಕೆಲಸಗಳನ್ನ ಮಾಡಬೇಕು ಅಂತ, ಆ ಗುರಿಗಳನ್ನ ಸಂಪೂರ್ಣವಾಗಿ ಮಾಡೋಕ್ಕಾಗಿಲ್ವಲ್ಲ ಅಂತಕ್ಕಂಥ ನೋವು, ಮಾಡೋಕ್ಕಾಗಿಲ್ವಲ್ಲ ಅಂತಕ್ಕಂಥ ಸಂಘ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಬಂಧುಗಳೇ. ಆದರೂ ಕೂಡ ನನಗೆ ಬರೆದಂಥ ಕೇವಲ 1 ವರ್ಷದಲ್ಲೇ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಏನು ಕೇವಲ ಪಟ್ಟಣಕ್ಕೆ ಸೀಮಿತವಾಗಿತ್ತು ಅಥವಾ ಕೆಲವು ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು, ಆ ವೀರಶೈವ ಮಹಾಸಭಾವನ್ನು ನಮ್ಮ ಸಿದ್ದಿಗಣ್ಣರು ಹೇಳಿದಾಗೆ ಇವತ್ತು ತಾಲೂಕಿನ 59 ವೀರಶೈವ ಲಿಂಗಾಯತ ಗ್ರಾಮಗಳಿಗೆ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದರೆ ಏನು, ಆ ಸಂಘಟನೆ ಅಂದರೆ ಏನು, ಅದರ ಪದಾಧಿಕಾರಿ ಅಂದರೆ ಏನು, ಅದರ ಕಾರ್ಯಕ್ಷಮತೆ ಅಂದರೆ ಏನು ಅಂತೇಳಿ ಪ್ರತಿ ಗ್ರಾಮದ, ಪ್ರತಿ ಗಲ್ಲಿಗೆ, ಪ್ರತಿ ರಸ್ತೆಗೆ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾವನ್ನು ತಗೊಂಡೋಗ್ಲಿಕ್ಕೆ ನಾನು ತುಂಬ ಯಶಸ್ವಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಮೊದಲನೇದಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೆ. ಕೊರೋನಾದಲ್ಲಿ ನನ್ನ ಸ್ವಂತ ಹಣವನ್ನು ತಂದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತಂದು ನನ್ನ ಸಮುದಾಯದ ಎಲ್ಲ ಗ್ರಾಮಗಳಿಗೂ ಒಂದು ಮಾಸ್ಕ್ ಕೊಡ್ತಕ್ಕಂಥದ್ದು, ಸ್ಯಾನಿಟೈಸರ್ ಕೊಡ್ತಕ್ಕಂಥದ್ದು, ಕೊರೋನಾದಲ್ಲಿ ಯಾರು ಮರಣಾಪ್ತ ಸಂದರ್ಭದಲ್ಲಿ ಅಥವಾ ಸಮಸ್ಯೆಲಿದ್ದಾಗ ಎಲ್ಲ ಗ್ರಾಮಗಳಿಗೂ ಹೋಗಿ ಬೇರೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟು ಬೇರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದಾದಮೇಲೆ ತಮಗೆ ಗೊತ್ತಿದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯಾವುದೇ ಜಯಂತಿಗಳಿರ್ಬೋದು, ಒಂದು ಸಿಂಗಲ್ ಜಯಂತಿನೂ ಕೂಡ ನಾನು ಸರಳವಾಗಿ ಆಗ್ಬೋದು ಅಥವಾ ಜೋರಾಗಿ ಆಗ್ಬೋದು, ನಮ್ಮ ಎಲ್ಲ ಗೌರವಾನ್ವಿತ ಇವತ್ತೇನು ಸಭೆಯಲ್ಲಿ ಗೌರವಾನ್ವಿತ ನಮ್ಮ ಬಂಧುಗಳು, ನನ್ನ ಬಾಂಧವರು ಮತ್ತು ನನ್ನ ನಾಯಕರುಗಳು, ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಸಹಕಾರದಿಂದ ಇವತ್ತು ಸುಮಾರು 5 ವರ್ಷಗಳಿಂದ ಸುಮಾರು ಕನಿಷ್ಠ ಅಂದರೂ 30ರಿಂದ 40 ಜಯಂತಿಗಳನ್ನು ನನ್ನ ಸ್ವಂತ ಹಣದಿಂದ ಮತ್ತು ಅವರು ಕೊಟ್ಟಂಥ ಅಲ್ಪ ಸ್ವಲ್ಪ ಸಾಕಷ್ಟು ಇವತ್ತು ಜಯಂತಿಗಳನ್ನು ಮಾಡಿದರೆ ವೀರಶೈವ ಲಿಂಗಾಯತ ಸಮಾಜ ಏನು, ಸಮಾಜ ತಾಲೂಕಿನ ಎಷ್ಟಿದೆ, ಅದರ ಒಂದು ಮಹತ್ವ ಏನು ಅಂತಕ್ಕಂಥದ್ದನ್ನು ಇವತ್ತು ತಾಲೂಕುಗಳಿಗೆ ತಗೊಂಡಿದ್ದೀನಿ. ವೀರಶೈವ ಲಿಂಗಾಯತ ಸಮಾಜವನ್ನು ಜಿಲ್ಲಾ ಮಟ್ಟಕ್ಕೆ ತಗೊಂಡಿದ್ದೀನಿ, ಇವತ್ತು ಸಂಘವನ್ನು ಗ್ರಾಮಗಳಿಗೆ ತಗೊಂಡಿದ್ದೀನಿ. ಮತ್ತು ಆನಂತರ ಬಸವೇಶ್ವರ ಭವನ ಮತ್ತು ವೀರಶೈವ ಲಿಂಗಾಯತ ಹಾಸ್ಟೆಲ್ಲು ಸನ್ಮಾನ್ಯ BS ಯಡಿಯೂರಪ್ಪನವರು 3 ಕೋಟಿ ಗ್ರ್ಯಾಂಟನ್ನು ಕೊಟ್ಟಿದ್ದರು. ಆ ಗ್ರ್ಯಾಂಟ್ ಬಂದು 3 ವರ್ಷ ಆಗಿತ್ತು. ಸನ್ಮಾನ್ಯ ನಾರಾಯಣಗೌಡ ಅವರಿನಲ್ಲಿ ಕಾರಣಾಂತರಗಳಿಂದ ಆ ಪ್ರಾಜೆಕ್ಟ್ ಬುದ್ಧಿ ಪೂಜೆ ಆಗಲಿಲ್ಲ. ನಂತರ ಬಂದಂಥ ಸನ್ಮಾನ್ಯ HD ಮಂಜಣ್ಣವರು ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹಾಸ್ಟೆಲ್ಗೆ 3 ರಿಂದ 4 ಲ್ಯಾಂಡನ್ನು ಶಾಸಕರಾದ 4 ತಿಂಗಳೇ ಒದಗಿಸ್ಕೊಟ್ರು. ಬುದ್ಧಿ ಪೂಜೆ ಮಾಡೋಕ್ಕೆ ಹೋದ್ವಿ. ಎಲ್ಲ ವಿಷಯ ನಿಮಗೆ ಗೊತ್ತಿದೆ. ರಾಜಕೀಯವನ್ನು ಬೆಳೆಸ್ಕೊಂಡ್ರು, ಸಂಘದ ಅಭಿವೃದ್ಧಿ ಬೇಕಾಗಿರಲಿಲ್ಲ, ರಾಜಕೀಯವನ್ನು ಬೆಳೆಸ್ಕೊಂಡು ಬುದ್ಧಿ ಪೂಜೆ 15 ದಿವಸ ಮುಂಚೆನೇ ಅವ್ರಿಗೆ ಗೊತ್ತಿದೆ ಬುದ್ಧಿ ಪೂಜೆ ಸ್ಟಾಪ್ ಮಾಡ್ತೀವಿ ಅಂತ. ಅವ್ರು ನನಗೆ ಹೇಳ್ಬಿಟ್ಟು ನನಗೆ ಬುದ್ಧಿ ಪೂಜೆ ಸ್ಟಾಪ್ ಮಾಡ್ತಿದ್ದೆ ಅಥವಾ ನಮಗೇನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ದರೆ ತಪ್ಪಿದ್ರೆ ನಾನು ತಿಳ್ಕೊತಿದ್ದೆ. ಅವರು ಬುದ್ಧಿ ಪೂಜೆನ ಬೆಂಗಳೂರು ಹೋಗಿ 15 ದಿವಸ ಮುಂಚೆ ಸ್ಟಾಪ್ ಮಾಡಿದ್ರು. ನಮಗೆ ಬೆಳಿಗ್ಗೆ 9 ಗಂಟೆಗೆ ಗೊತ್ತಾಯಿತು 10 ಗಂಟೆಗೆ ಬುದ್ಧಿ ಪೂಜೆ. ಬಟ್ ಆಗಬೇಕಾದ್ರೆ ಬುದ್ಧಿ ಪೂಜೆ ಕ್ಯಾರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ ಮಾನ್ಯ ಪತ್ರಕರ್ತರೆ ಅವರೆಲ್ಲರಿಗೂ ತಪ್ಪಿಸಬೇಕು. ಯಾವುದಾದ್ರೂ ಒಂದು ಬುದ್ಧಿ ಪೂಜೆ ಫಿಕ್ಸ್ ಆಗಿತ್ತು ಕ್ಯಾರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ, ಯಾವುದಾದ್ರೂ ಒಂದು ಬುದ್ಧಿ ಪೂಜೆ ಫಿಕ್ಸ್ ಆಗಿತ್ತು ನಿಂತೋಗಿದೆ ಅಂದರೆ ಅದು ನಮ್ಮದು ವೀರಶೈವ ಲಿಂಗಾಯತ ಹಾಸ್ಟೆಲ್. ಎರಡನೇದಾಗಿ ಸೈಟ್ ನಿವೇಶನದ ವಿಚಾರದಲ್ಲಿ ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆ ಬೇಡ. ಯಾವುದೇ ವ್ಯಕ್ತಿನ ನಾವು ಟೀಕೆ ಮಾಡೋದು, ಬೈಯೋದು ರಾಜಕಾರಣದ ಲಕ್ಷಣ ಅಲ್ಲ. ಇವತ್ತು ಹಿಂದೆ ಇದ್ದಂಥ ನನ್ನ ಸಹಪಾಠಿಗಳು, ನನ್ನ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಇವತ್ತು 15-16 ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನದ ಬಗ್ಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ, ನ್ಯಾಯಾಲಯದ ಕೇಸ್ಗಳಲ್ಲಿ ಸರಿಯಾದ ದಾಖಲಾತಿ ಕೊಡದೇನೆ, ಸರಿಯಾಗಿ ಲಾಯರ್ಗಳನ್ನ ಇಟ್ಕೊಂಡು ವಾದ ಮಾಡ್ತೇನೆ ಕೋರ್ಟ್ನಲ್ಲಿ ನಮ್ಮ ನಿವೇಶನ ಸಾಕಷ್ಟು ಸಮಸ್ಯೆಗಳಿತ್ತು. ದಾಖಲೆ ಕೊಡದೇನೆ ಮತ್ತು ಸಕಾಲದಲ್ಲಿ ಅಪೀಲ್ಗಳನ್ನ ಹಾಕ್ತೇನೆ ಇವತ್ತು ನಮ್ಮ ನಿವೇಶನದ ವಿಚಾರ ಸಾಕಷ್ಟು ಸಂಕೀರ್ಣವಾಗಿತ್ತು. ಅಂಥ ಒಂದು ಸಂಕಟದ ಸಂದರ್ಭದಲ್ಲಿ ನಾನೊಬ್ಬ ಲಾಯರ್ ಆಗಿ, ಒಬ್ಬ ನ್ಯಾಯವಾದಿಯಾಗಿ ನನ್ನ ಸಮಾಜ ನನ್ನ ಮೇಲೆ ಏನು ವಿಶ್ವಾಸ ಇತ್ತು, ನಂಬಿಕೆ ಇತ್ತು, ಒಬ್ಬ ಲಾಯರ್ನ ಅಧ್ಯಕ್ಷ ಮಾಡಿದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಹೃದಯ ಅಂದರೆ ಆ ನಿವೇಶನ, ಅದನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಏನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡು ಮಾಡಿದ್ದು ಆ ಒಂದು ನಿಷ್ಠೆಯನ್ನು
ಆ ಒಂದು ಪ್ರಾಮಾಣಿಕತೆಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಏನು ಕೇಸ್ಗಳ ಸಮಸ್ಯೆ ಇತ್ತು ಎಲ್ಲ ಕೇಸ್ಗಳನ್ನು ಕ್ಲೀನ್ ಅಪ್ ಮಾಡಿ ಎಲ್ಲ ಕೇಸ್ಗಳು ಸೂಕ್ತ ದಾಖಲೆಗಳನ್ನು ಕೊಟ್ಟು ಸೂಕ್ತವಾಗಿ ಲಾಯರ್ಗಳನ್ನ ಇಟ್ಕೊಂಡು ಹೈಕೋರ್ಟ್ನಲ್ಲಿ DC ಕೋರ್ಟಲ್ಲಿ ಕ್ಯಾಪಿಟಲ್ ಕೋರ್ಟಲ್ಲಿ ಎಲ್ಲ ಲಾಯರ್ಗಳನ್ನ ಇಟ್ಟು ಇವತ್ತು ಕೇಸು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಮಾಡಿದ್ವಿ. ಇವತ್ತು ಮೂಲ ದಾಖಲೆಗಳನ್ನ ಕೊಟ್ವಿ, ಎಲ್ಲನೂ ಕೂಡ ಮಾಡಿದ್ವಿ. ಸೊ ಆದರೂ ಕೂಡ ಇವತ್ತು ಆ ನಿವೇಶನದ ಮೇಲೆ 15ರಿಂದ 16 ಕೇಸ್ಗಳಿದೆ. ಅದು ತ್ವರಿತವಾಗಿರ್ತಕ್ಕಂಥ ಕೆಲಸ. ಇಲ್ಲಿ ಎರಡನೇದು. ಮೂರನೇದು ಏನು ಕೆಲಸ ಮಾಡ್ತಕ್ಕಂಥ ಇವತ್ತು ಸಾಕಷ್ಟು ಸಂಖ್ಯಾ ಸಮಸ್ಯೆಗಳಿಗೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ನಾನು ಒಬ್ಬ ಲಾಯರ್ ಆಗಿ ವಿದ್ಯಾವಂತಾಗಿ ನಾನು ಸುಮ್ಮನೆ ನಿರ್ಧಾರ ತಗೊಳ್ಳೋದಿಲ್ಲ. ನಾನು 10 ಬಾರಿ ಯೋಚನೆ ಮಾಡಿ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆಂದರೆ ನನಗೆ ಆನಂದ ಮುಖ್ಯ ಅಲ್ಲ, ಇಡೀ ಜಿಲ್ಲೆಯ ತಾಲೂಕಲ್ಲ, ಕೇವಲ ಇಡೀ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿ ಮುಖ್ಯ ಅಂತಕ್ಕಂಥ ದೃಷ್ಟಿಯಿಂದ ಒಳ್ಳೆ ಯುವಕ. ಇವತ್ತು ನನಗೂ ಅವ್ರಿಗೂ ಬಹುಶಃ 1 ವರ್ಷ ಡಿಫ್ರೆಂಟ್ ಅಂತ ಆಗ್ತದೆ. ಸೇಮ್ ಇವತ್ತು ಏಜು. ನಾನು ಜಿಲ್ಲಾಧ್ಯಕ್ಷ ತನಕ ಹೋಗಬೇಕಾಗಿತ್ತು. ಅವರು ಕೂಡ ಹೇಳಿದರು ಜಿಲ್ಲಾಧ್ಯಕ್ಷರಿಗೆ ಸ್ಥಾನಕ್ಕೆ ನೀವು ಬನ್ನಿ ಅಂತೇಳಿ. ನಾನು ಜಿಲ್ಲೆಗೆ ಹೋದರೆ ತಾಲೂಕಲ್ಲಿ ಸಮಾಜ ತಿಂದಾಕ್ಬಿಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ, ಸಮಾಜನ ಕೂದಾಕ್ಬಿಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಅಲ್ಲವರೆಗೆ ಇಲ್ಲಿ ಕಷ್ಟ ಅನ್ಕೊಂಡಿದ್ದೀನಿ. ಹಾಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾವು ಎಲ್ಲರೂ ಕೂಡ ನಮ್ಮೆಲ್ಲ ಹೇಳಬಾರ್ದು ಬರೆದರೆ ನನ್ನ ಎಲ್ಲ ನಾಯಕರುಗಳ ಆಶೀರ್ವಾದಗಳು ಇವತ್ತು ನನ್ನ ತಾಲೂಕು ಅಧ್ಯಕ್ಷರಿಗೆ ಇವತ್ತು ಅಭ್ಯರ್ಥಿ ನೇಮಕ ಮಾಡಿದ್ದಾರೆ. ಅವರು ಜಿಲ್ಲಾಧ್ಯಕ್ಷ ಈಗ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಅಭ್ಯರ್ಥಿಯಾಗಿ ಇವರು ಎಲ್ಲ ನಾಯಕರುಗಳು ಕೂಡ ನೇಮಕ ಮಾಡಿದ್ದಾರೆ ಅಂತಕ್ಕಂಥ ಸಂತೋಷದ ವಿಷಯವನ್ನು ಹೇಳ್ತಾ ಈ ವಿಷಯವನ್ನು ತಾವು ಇಡೀ ಸಮಾಜಕ್ಕೆ, ಇಡೀ ಜಿಲ್ಲೆಗೆ, ಇವರು ಜಿಲ್ಲಾ ವಿಚಾರ, ನಮ್ಮದು ತಾಲೂಕು ವಿಚಾರ, ಈ ವಿಷಯವನ್ನು ಇಡೀ ಜಿಲ್ಲೆಗೆ ತಲುಪಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಲಿಂಗಾಯತ ಸಮುದಾಯದ ಸಭೆ ಸುಮಾರು ಮಧ್ಯಾಹ್ನ 12 ಗಂಟೆ ಸ್ಟಾರ್ಟ್ ಆದ್ದು. ಇದುವರೆಗೂ ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಸುಮಾರು ಒಂದು 300-350 ಜನ ಈ ತಾಲೂಕಿನ ಒಂದು 55 ಗ್ರಾಮಗಳಿಂದ ಈ ಒಂದು ಸಭೆಗೆ ನಮ್ಮ ಅಧ್ಯಕ್ಷರ ಕೋರಿಕೆಗೆ ಎಲ್ಲ ಬಂದು ಇಲ್ಲಿ ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ವಿ. ಅವರ ಉದ್ದೇಶ ನಮ್ಮ ಈ ಒಂದು 5 ವರ್ಷದ ಅವಧಿಯಲ್ಲಿ ಧನಂಜಯರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಚರ್ಚೆ ಮಾಡಿದ್ರು. ಅವರು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಕೊನೆಗೆ ಮುಂದಿನ 5 ವರ್ಷ ಅವರೇ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಕಾರಣ ನಾನು ಅವಾಗಲೇ ಮಾತಾಡಿದೆ, 15 ಕೋಟಿ ಆಸ್ತಿ, ಸಮಾಜದ ಆಸ್ತಿ ಇವತ್ತು ಹಾಳಾಗ್ತಾ ಇದೆ. ಹಾಳಾಗ್ತದೆ ಕಾರಣ ಯಾರು ಅಂತ ನಾವೆಲ್ಲರೂ ಗೊತ್ತಿದೆ, ಇಡೀ ಸಮಾಜ ಗೊತ್ತಿದೆ. ಆ ಒಂದು ಆಸ್ತಿ ಉಳ್ಕೋಬೇಕು. ಉಳ್ಕೊಂಡು ನಮ್ಮ ಸಮಾಜದಲ್ಲಿ ಅಧ್ಯಕ್ಷರು ಧನಂಜಯರಾದರೆ ಅಲ್ಲಿ ಒಂದು ಸಮುದಾಯ ಭವನ, ಒಂದು ವಿದ್ಯಾರ್ಥಿ ನಿಲಯ, ಒಂದು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯವನ್ನು ಕಟ್ಟಬೇಕು. ಆಗ ನಮ್ಮ ಸಮುದಾಯದವರು ಬಡಬಗರು ಒಂದು ಮದುವೆ ಕಾರ್ಯಗಳನ್ನು, ಒಂದು ಫಂಕ್ಷನ್ನ, ಒಂದು ಎಂಗೇಜ್ಮೆಂಟನ್ನು ಮಾಡೋಕ್ಕೆ ಅನುಕೂಲ ಆಗಬೇಕು. ಆ ಒಂದು 15 ಕೋಟಿ ಆಸ್ತಿ ಇವತ್ತು ಧನಂಜಯ ಅವರು ಹೇಳುವ 15 ಕೇಸ್ ಇದೆ ಅಂತೇಳಿ ಆ ಕೇಸನ್ನು ಇವ್ರ ಮುಖಾಂತರ ಇದ್ದು ಅದನ್ನ ಗೆದ್ದು ಆ ಸೈಟ್ ನಮ್ಗೆ ಉಳ್ಕೋಬೇಕು, ನಮ್ಮ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂದರೆ ಧನಂಜಯ ಅವರು ಮುಂದಿನ 5 ವರ್ಷ ಅಧ್ಯಕ್ಷ ಆಗಬೇಕು. ಆ ಅಧ್ಯಕ್ಷರಾಗಕ್ಕೆ ನಮ್ಮ ಸಮಾಜ ಏನು ನಾವೆಲ್ಲ ಸೇರಿದೀವೋ, ಇವತ್ತು 300 ಜನ ಸೇರಿದೀವೋ, ಈ ಎಲ್ಲ ನಮ್ಮ ಸಮಾಜದ ಮುಖಂಡರು ಸೇರಿದ್ದಾರೆ, ಎಲ್ಲ ಮತದಾರರಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಗೆದ್ದು 5 ವರ್ಷ ಮತ್ತೆ ಅವ್ರ ಅಧಿಕಾರ ಮಾಡಬೇಕು ಅಂತೇಳಿ ನಾನು ಈ ಸಭೆಯಲ್ಲಿ ಮಾತಾಡಿ ನಮ್ಮ ಮಾತಾಡ್ತೇನೆ. ಇವತ್ತು ಯಾವ ಉದ್ದೇಶಕ್ಕೆ ನಮ್ಮ ಸಂಘದ ಸಭೆ ಕರೆದಿದೆ ಅಧ್ಯಕ್ಷರಿಂದ ನನ್ನ ಧರ್ಮ ಅವರಿಗೆ ದುಡಿತಾ ಬಂತು. ಹಂಗಾಗಿ ಎಲ್ಲ ನಮ್ಮ ವೀರಶೈವ ಮುಖಂಡರುಗಳನ್ನ ಸಭೆ ಕರೆದು ಮಾತಾಡಿಸಿ ಒಂದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ ಅಂತ ಕೊನೆ ಸಭೆಗೆ ಕರೆದಿದ್ರು. ಆದರೆ ಅವ್ರು ಕೊನೆ ಸಭೆಗೆ ಕರೆದಿದ್ದ ಸಭೆಯಲ್ಲಿ ಇವತ್ತು ಸರ್ವಾನುಮತದಿಂದ ಅವ್ರನ್ನೇ ನೆಕ್ಸ್ಟು ಮುಂದಿನ 5 ವರ್ಷಕ್ಕೆ ಚುನಾವಣೆಗೆ ನಿಂತ್ಕೋಬೇಕು ಅಂತ ಎಲ್ಲ ನಮ್ಮ ಒಂದು 400 ಜನ ಎಲ್ಲ ವರ್ಗ ಮುಖಂಡರುಗಳು ಸೇರಿ ತೀರ್ಮಾನ ಮಾಡೋಣ. ಉದ್ದೇಶ ಏನು ಅಂದರೆ ಅಧ್ಯಕ್ಷರ ಆಕ್ಟಿವ್ನೆಸ್ಸು. ಇಲ್ಲಿ ತನಕ ನಮಗೆ ನಮ್ಮ ಒಂದು 50-60 ಗ್ರಾಮ ಇರಬೇಕು. ನಮಗೆ ವೀರಶೈವ ಸಮಾಜದ ಅಧ್ಯಕ್ಷ ಯಾರು ಅಂತ ಗೊತ್ತಿರಲಿಲ್ಲ. ಯಾವುದೋ ಒಂದು ಮದುವೆ ಆಗ್ಬೋದು, ಒಂದು ದೇವಸ್ಥಾನ ಉದ್ಘಾಟನೆ ಇರ್ಬೋದು, ಸಾವಿರ್ಬೋದು, ಯಾವುದಾದ್ರು ಒಂದು ಇಲಾಖೆ ಆಗ್ಬೋದು, ಎಲ್ಲೇ ಫೋನ್ ಮಾಡಿದ್ರು ಅರ್ಧ ಗಂಟೆ ಕೇಳ್ಬಿಟ್ಟಲ್ಲಿ ದೇಶದನ್ನು ಅವ್ರ ಬಳಕೆ ಮುಂಚೆ ಇವರೇ ಇರ್ತಾರೆ. ಒಂದು ದೇವಸ್ಥಾನ ಉದ್ಘಾಟನೆಗೆ ಎಲ್ಲರೂ ಅವ್ರ ಕೈಲಾದ ಸಹಾಯ ಮಾಡ್ತಾರೆ. ಒಂದು ನಾಟಕ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಹಾಯ ಮಾಡ್ತಾರೆ. ಅವರ ಒಡನಾಟ ನೋಡಿ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಇವತ್ತು ನೆಕ್ಸ್ಟು ಮುಂದೆ ಹೋದಿವೆ ನೀವೇ ಇರಬೇಕು ಅಂತ ಸರ್ವಾನುಮತದಿಂದ ಎಲ್ಲ ಮುಖಂಡರುಗಳು ತೀರ್ಮಾನ ಮಾಡಿ ಅವ್ರನ್ನ ಯಾರು ಆಯ್ಕೆ ಮಾಡಲಿ, ಇಲ್ಲ ಎಲೆಕ್ಷನ್ ಮಾಡಿದ್ರು ಅವ್ರನ್ನೇ ವಿರೋಧವಾಗಿ ಇಲ್ಲೆಲ್ಲ ಮುಖಂಡರು ನೀವೇ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿ ತಿಳಿಸಿದ್ವಿ. ಇಷ್ಟು ಅವಕಾಶ ಮಾಡ್ತೀವಿ. ಬಹುಶಃ ಈ 5 ವರ್ಷದ ಅವಧಿನಲ್ಲಿ ಇದು ಕೊನೆ ಸಭೆ ಹಾಗೆ ಅಂತ ಹೇಳಿ ಒಂದು ಮುಖ್ಯವಾದಂಥ ಒಂದು ಸಭೆ ಮಾಡಿದ್ವಿ. ಸಭೆಯಲ್ಲಿ 350ರಿಂದ 400 ಜನಗಳು ಏನು ನಮ್ಮ ವೀರಶೈವ ಸಮಾಜದ ಬಂಧುಗಳು, ಹಿರಿಯರು, ಮುಖಂಡಗಳೆಲ್ಲ ಭಾಗವಹಿಸಿದ್ರು. ಈ ಒಂದು ಅವಧಿನಲ್ಲಿ ಒಂದು ಕೃತಜ್ಞತೆ ಹೇಳಬೇಕು. ಮತ್ತು ಮುಂದಿನ ಚುನಾವಣೆ ಈಗಾಗಲೇ ಮುಂದಿನ ತಿಂಗಳು 21ಕ್ಕೆ ಚುನಾವಣೆ ಅನೌನ್ಸ್ ಆಗಿದೆ. ಆ ಚುನಾವಣೆಗೆ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಈ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಅವಧಿನಲ್ಲಿ ಮಾಡಿದಂತಹ ಸೇವಾ ಮನೋಭಾವನೆಯಿಂದ ಏನು ನಮ್ಮ VS ಧನಂಜಯ ಕುಮಾರ್ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ.
ಬೇಕಾದಷ್ಟು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಏನು ಸೈಟ್ ಬಗ್ಗೆ ಒಳ್ಳೆ ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದಾರೆ. ಅವರು ವಕೀಲಿ ವೃತ್ತಿಲಿದ್ದು ಕಾನೂನು ತಜ್ಞರಾಗಿಲ್ಲದೆ ಇಷ್ಟು ಹೋರಾಟವನ್ನು ಕೊಡದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಆ ಸುಮಾರು 15 ಕೋಟಿ ಬೆಲೆ ಬಾಳುವಂಥ ಆಸ್ತಿ ಪರರ ಪಾಲಾಗ್ತಿದ್ದೇನೋ ಹಾಗೆ ಅಂತ ಎಲ್ಲರೂ ಭಾವಿಸಬೇಕಾಗಿದೆ. ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಬಡಬಗ್ಗರಿಗೆ ತಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿದ್ದಾರೆ. ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ದಾರೆ. ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಏನು ಮಹಾಸಭಾದಿಂದ ಕೆಲವೊಂದು ಕಾರ್ಯಕ್ರಮಗಳಿಗೆ ಹಣ ಬರದೇ ಹೋದರೂ ಕೂಡ ತಮ್ಮ ಕೈನಿಂದಲೇ ಹಣ ಹಾಕಿ ಲಕ್ಷಾಂತರಗಳನ್ನು ವೆಚ್ಚ ಮಾಡೋದ್ರ ಮೂಲಕ ಉತ್ತಮವಾದಂತಹ ಕೆಲಸಗಳನ್ನು ಈ ಅವಧಿಯಲ್ಲಿ ಮಾಡಿದ್ದಾರೆ ಹಾಗೆ ಅಂತ ಭಾವಿಸಿ ಮುಂದಿನ ಅವಧಿಗೂ ಕೂಡ ಇವರೇ ನಮ್ಮ ಅಧ್ಯಕ್ಷರಾಗಿ ಏನು ಸಮಾಜದ ಚುಕ್ಕಾಣಿಯನ್ನು ಹಿಡಿಬೇಕು, ಸಮಾಜವನ್ನು ಕಾಪಾಡಬೇಕು, ಮತ್ತು ಮುಂದೆ ಸಮಾಜಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗಬೇಕು ಹಾಗಂತ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಅವರಿಗೆ ಬೆಂಬಲಿಸಿ ಅವಿರೋಧವಾಗಿ ಆದರೂ ಆಗಲಿ ಚುನಾವಣೆ ಮೂಲಕವಾದರೂ ಆಗಲಿ ಅವರನ್ನೇ ನಾವು ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಹಾಗೆಂತ ಸರ್ವಾನುಮತದಿಂದ ಈ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಈ ಎರಡು ಮಾತಾಡಲಿಕ್ಕೆ 400ಕ್ಕಿಂತ ಅಧಿಕ ಮಂದಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ನಮ್ಮ ಅಧ್ಯಕ್ಷರು ಕೈಗೊಂಡ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆಯನ್ನು ಮಾಡಿರ್ತಾರೆ. ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಪ್ರತಿಭಾ ಪುರಸ್ಕಾರ ಆಗೋದು, ಕ್ಯಾಲೆಂಡರ್ ಬಿಡುಗಡೆ ಆಗಿರ್ಬೋದು, ಹಾಗೂ ನಿವೇಶನವನ್ನು ಸುಮಾರು 16 ಕೇಸುಗಳಿವೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಕೇಳ್ಪಟ್ಟೆ. 16 ಕೇಸ್ಗಳನ್ನು ದಕ್ಷತೆಯಿಂದ ಅದನ್ನು ಎದುರಿಸಬೇಕಾದ್ರೆ ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಅದನ್ನು ಎದುರಿಸಕ್ಕಂಥ ದಿಟ್ಟ ಹೋರಾಟಗಾರರು ಎಸ್ ಧನಂಜಯ ಕುಮಾರ್ ಅವರು ಅಂತ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ನಮ್ಮ ಎಲ್ಲ ಸಮಾಜದ ಮುಖಂಡರು ಉಲ್ಲಿಕ್ಕೆ ಸೇರಿ 400ಕ್ಕಿಂತ ಅಧಿಕವಾಗಿ ಸೇರಿದಂತಹ ಜನರು ಮುಂದಿನ 5 ವರ್ಷಗಳ ಅವಧಿಗೆ ಅವರು ಈ ನಮ್ಮ ಸಮಾಜದ ಸಾರಥ್ಯವನ್ನು ವಹಿಸಿ ಅದನ್ನು ಒಂದು ಅಭಿವೃದ್ಧಿಯ ಶಿಖರಕ್ಕೆ ತಗೊಳ್ಬೇಕು ಅಂತ ಎಲ್ಲರೂ ಅವರೇ ಇರಬೇಕು ಅಂತ ಕೋರ್ಕೊಂಡಿದ್ದಾರೆ. ಅವರು ಬೆಳಗ್ಗೆಯಿಂದಲೂ ಕೂಡ ನಾನು ಈ ರಾಜಕೀಯಕ್ಕೆ ನಿವೃತ್ತನಾಗ್ತೇನೆ, ದಯಮಾಡಿ ಯಾರಾದರೂ ಅದಕ್ಕೆ ಆ ಸ್ಥಾನವನ್ನು ತುಂಬಿ ನಿಮ್ಮಲ್ಲಿ ನನ್ನ ತನುಮನ ಎಲ್ಲನೂ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಕೇಳಿಕೊಂಡ್ರು. ಆದರೂ ಯಾರು ಒಪ್ತಾನೆ, ಎಲ್ಲ ಸಮಾಜದ ಮನೆ ಕೆಲಸವನ್ನು ಬಿಟ್ಟು ಈ ಕೆಲಸಕ್ಕೆ ಹೋರಾಟ ಮಾಡತಕ್ಕಂಥ ಯಾವ ಒಬ್ಬ ನಾಯಕರು ನಮಗೆ ಕಣ್ಣು ಕಾಣ್ತಾ ಇಲ್ಲ. ಅದರಲ್ಲಿ ಕಣ್ಣು ಕಾಣ್ತಾ ಇರು ಅಂದರೆ ನಮಗೆ ಮರಳುಗಾಡಿನಲ್ಲಿ ಓಯಸಿಸ್ ದೊರೆತಂತೆ ನಮ್ಮ ಧನಂಜಯ ಕುಮಾರ್ ಸರ್ ಅವರು ನಮ್ಮ ನಿಜವಾಗ್ಲೂ ನಮಗೆ ದೊರಕಿರೋದು ನಮ್ಮ ಒಂದು ಸಮಾಜದ ಪುಣ್ಯ. ಅವರು ಈ ಒಂದು ನಮ್ಮ ಮುಖಂಡರ ಕೋರಿಕೆಯನ್ನು ಮನ್ನಿಸಿ ಈ ಅವಿರೋಧವಾಗಿ ಆಯ್ಕೆ ಆದರೂ ಅವರೇ ಇರಬೇಕು, ಧನಂಜಯ ಕುಮಾರ್ ಅಧ್ಯಕ್ಷರಾಗಿರಬೇಕು. ಚುನಾವಣೆ ಆದರೂ ಕೂಡ ಅವರು ಈ ಸಾರಥ್ಯವನ್ನು ವಹಿಸಿ ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಇಷ್ಟನ್ನು